ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಅದೇನೇನು ಮಾರ್ಗಸೂಚಿಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಜನರಲ್ ಆಗಿ ಹೈಲೈಟ್ಸ್ ಹೇಳ್ಬಿಡ್ತೀನಿ ನಾನು. ಏನಂದರೆ ಸಕ್ಷಮ ಪ್ರಾಧಿಕಾರ ಅಂತ ಅಂದರೆ ನೇಮಕಾತಿ ಪ್ರಾಧಿಕಾರ ಅಥವಾ ವರ್ಗಾವಣೆ ಚಲನವಲನ ಮಾಡಲು ಅಧಿಕಾರ ಹೊಂದಿರುವ ಅಧಿಕಾರ ವರ್ಗಾವಣೆ ಮಾಡುತ್ತೆ. ಇದು ಜನರಲ್ ಟ್ರಾನ್ಸ್ಫರ್ಸ್ ನಾನು ಹೇಳ್ತಾ ಇದ್ದೀನಿ. ವರ್ಗಾವಣೆ ಅಂತ ಅಂದರೆ ಒಬ್ಬ ಸರ್ಕಾರಿ ನೌಕರನು ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಕರ್ತವ್ಯನ ನಿರ್ವಹಿಸಲಿಕ್ಕೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನ, ಇವೆಲ್ಲ ಡೆಫಿನೇಷನ್ಗಳು. ಚಲನವಲನ ಅಂದರೆ ಇದೆಲ್ಲ ನಿಮಗೆ ಗೊತ್ತಿದೆ. ನಾನು ಹೈಲೈಟ್ಸ್ ಅಷ್ಟು ಹೇಳ್ಕೊಂಡು ಹೋಗ್ತೀನಿ. A, B, C ಮತ್ತು D ವೃಂದದ ಹುದ್ದೆಗಳು ಅಂತ ಹೇಳಿದ್ರೆ ಅದು CSR ಇದರಲ್ಲಿ ನಿಯಮ 5 ಅಡಿಯಲ್ಲಿ ವರ್ಗೀಕರಿಸಲಾಗಿರ್ತಕ್ಕಂತಹ ವೃಂದದ ಸರ್ಕಾರಿ ಹುದ್ದೆಗಳು ಅಂತ ಬರುತ್ತೆ. ಜ್ಯೇಷ್ಠತಾ ಘಟಕ ಇದನ್ನ ಇಲ್ಲಿ ನೋಡ್ಕೋಬೇಕು. ಏನಂದ್ರೆ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಕ್ರಮವಾಗಿ ಅಧಿಕಾರ ಹೊಂದಿರುವ ನೇಮಕಾತಿ ಪ್ರಾಧಿಕಾರದ ವ್ಯಾಪ್ತಿ ಅಂತ ಬರುತ್ತೆ. ಜ್ಯೇಷ್ಠತಾ ಘಟಕ ಅಂತ ಹೇಳಿದ್ರೆ ಅದನ್ನು ಗಮನಿಸ್ಕೋಬೇಕು. ಪ್ರಕ್ರಿಯೆ ಹೇಗೆ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅಥವಾ ಸಕ್ಷಮ ಪ್ರಾಧಿಕಾರ ಏನು ಕ್ರಮ ತಗೊಳುತ್ತೆ ಅದ್ರ ಪ್ರಕಾರ ಇರುತ್ತೆ. ಇಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ 24-25ನೇ ಸಾಲಿನಲ್ಲಿ ಗ್ರೂಪ್ A, B, C ಮತ್ತು D ಹುದ್ದೆಗಳಿಗೆ ಮಾಡಲಾಗುವ ವರ್ಗಾವಣೆಗಳು ಒಂದು ಜ್ಯೇಷ್ಠತಾ ಘಟಕದಲ್ಲಿ ಕಾರ್ಯನಿರತ ವೃಂದಬಲದ 6% ಮೀರದಂತೆ. ಡೇಟ್ ಏನು? 25/6/24ರಿಂದ 9/7/24ರವರೆಗೆ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಆಯಾ ಇಲಾಖಾ ಸಚಿವರಿಗೆ ಅಧಿಕಾರ ಪ್ರತ್ಯಾಯೋಜಿಸಲಾಗಿದೆ. 25/6ರಿಂದ 9/7 ಅಂದ್ರೆ ಮುಂದಿನ ತಿಂಗಳು ಜೂನ್ 25ರಿಂದ ಜುಲೈ 9ನೇ ತಾರೀಕುವರೆಗೂ ವರ್ಗಾವಣೆ ಸಮಯವನ್ನು ನಿಗದಿ ಮಾಡಿದೆ ಸರ್ಕಾರ. ಈ ಡೇಟ್ ಒಳಗೆ ಮಾಡಬೇಕು, ಆ ಸಚಿವರಿಗೆ ಅಧಿಕಾರವನ್ನು ಕೊಟ್ಟಿರೋದನ್ನ ನೋಡಬಹುದು ಇಲ್ಲಿ. ಓಕೆ, ಸರ್ಕಾರಿ ನೌಕರನು ಕಡ್ಡಾಯ ನಿರೀಕ್ಷಣೆಯಲ್ಲಿ ಉಳಿಯುವಂತಹ ಸಂದರ್ಭಗಳು ಉಂಟಾಗದಂತೆ ನೋಡಿಕೊಳ್ಳತಕ್ಕದ್ದು ಅಂತ ಒಂದು ಅಂಶವನ್ನ ಹೇಳಿದ್ದಾರೆ. ಸೊ ಇದರಿಂದ ಇದು ಸರ್ಕಾರಿ ನೌಕರರಿಗೆ ಇದು ಒಂದು ಅಡ್ವಾಂಟೇಜ್ ಆಗಿರುವಂತಹ ಒಂದು ಕ್ಲಾಸ್ ಇದು. ಓಕೆ, ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಆರೋಪಗಳಿದ್ದಲ್ಲಿ ಹಾಗೂ ಆತನ ವಿರುದ್ಧ ಇಲಾಖಾ ವಿಚಾರಣೆ ಕ್ರಿಮಿನಲ್ ನಡವಳಿಕೆ ಪ್ರಾರಂಭಿಸಲಾಗಿದ್ದಲ್ಲಿ ಅಥವಾ ಬಾಕಿ ಇದ್ದಲ್ಲಿ ಆತನನ್ನ ಅಭಿಯೋಜನೆಗೊಳಿಸಲು ಉದ್ದೇಶಿಸಲಾಗಿದ್ದಲ್ಲಿ ಅಂತವರಿಗೆ ಸೂಕ್ಷ್ಮ ಹುದ್ದೆಗಳಿಗೆ ನೇಮಿಸದೆ ಅವರು ತಮ್ಮ ವಿರುದ್ಧ ಬಾಕಿ ಇರುವ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲು ಅವಕಾಶವಿಲ್ಲದಿರುವಂತಹ ಕಾರ್ಯಕಾರೇತರ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ. ವರ್ಗಾವಣೆಗೊಂಡ ಸರ್ಕಾರಿ ನೌಕರರು ವರ್ಗಾವಣಾ ಆದೇಶದ ಪ್ರಕಾರ ಅವರಿಗೆ ವರ್ಗಾಯಿಸಲಾಗಿರ್ತಕ್ಕಂತಹ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ವೈದ್ಯಕೀಯ ಕಾರಣಗಳನ್ನು ನೀಡಿ ರಜಾ ಅರ್ಜಿಗಳನ್ನು ಸಲ್ಲಿಸುವ ಪ್ರಕರಣಗಳಲ್ಲಿ ಅಂತಹ ನೌಕರರ ವರ್ಗಾವಣೆ ಆದೇಶವನ್ನು ಹೊರಡಿಸುವ ಪೂರ್ವದಲ್ಲಿ ಅಥವಾ ಸೇರುವಿಕೆ ಕಾಲದಲ್ಲಿ ಆಸ್ಪತ್ರೆ ಒಳರೋಗಿಯಾಗಿ ಚಿಕಿತ್ಸೆಯನ್ನು ಪಡೆಯುವ ಸಂದರ್ಭದಲ್ಲಿ ಮಾತ್ರ ಅಗತ್ಯ ದಾಖಲೆಗಳೊಂದಿಗೆ ಹಾಗೂ ವೈದ್ಯಕೀಯ ಮಂಡಳಿಯ ದೃಢೀಕರಣ ಪತ್ರದೊಂದಿಗೆ ರಜೆಯನ್ನು ಕೋರಿ ಅರ್ಜಿ ಸಲ್ಲಿಸಿದ್ದಲ್ಲಿ ವೈದ್ಯಕೀಯ ಕಾರಣಗಳ ಮೇಲೆ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ಸಕ್ಷಮ ಪ್ರಾಧಿಕಾರವು ಪರಿಶೀಲಿಸಿ ರಜೆಯನ್ನು ಮಂಜೂರು ಮಾಡಲು ನಿರ್ಣಯಿಸಬಹುದು. ಓಕೆ, ಇದು ಏನಪ್ಪಾ ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ನೀವು ಟ್ರಾನ್ಸ್ಫರ್ ಆಗಿ ಇದಾದ್ಮೇಲೆ ನೀವು ಸೇರಿಕೆ ಕಾಲವನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಗೈಡ್ಲೈನ್ಸ್ಗಳಿದೆ ನಿಮಗೆ. ಈ ಸಂದರ್ಭಗಳನ್ನು ಹೊರತುಪಡಿಸಿ ಸಕ್ಷಮ ಪ್ರಾಧಿಕಾರಗಳು ವರ್ಗಾವಣೆಗಳನ್ನು ಸಾರ್ವತ್ರಿಕ ವರ್ಗಾವಣೆ ಅವಧಿಯ ನಂತರದಲ್ಲಿ ಮಾಡತಕ್ಕದ್ದಲ್ಲ. ಓಕೆ, ಒಬ್ಬ ಸರ್ಕಾರಿ ನೌಕರನು ಸೇವೆಯಿಂದ ಅಮಾನತಿನಲ್ಲಿಡುವ ಬದಲು ವರ್ಗಾಯಿಸಲು ಅಥವಾ ಚಲನವಲನಗೊಳಿಸಲು ಉದ್ದೇಶಿಸಿದಾಗ ಇಲ್ಲಿ ಮಾಡತಕ್ಕದ್ದಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹೊಸ ಕಚೇರಿ ಅಥವಾ ಹುದ್ದೆಗಳನ್ನು ಸೃಜಿಸಿದಾಗ ಅಥವಾ ನಿವೃತ್ತಿ, ಬಡ್ತಿ, ರಾಜೀನಾಮೆ, ಹಿಂಬಡ್ತಿ, ವಜಾಗೊಳಿಸುವುದರಿಂದ, ಮರಣದಿಂದ, ಕಡ್ಡಾಯ ನಿವೃತ್ತಿಯ ಕಾರಣದಿಂದ ಹುದ್ದೆಗಳು ತೆರವಾದಾಗ ಅಥವಾ ನೇರ ನೇಮಕಾತಿ ಹೊಂದಿದವರನ್ನು ಮೊದಲು ನೇಮಿಸುವಾಗ ಅಥವಾ ಬಡ್ತಿ ಹೊಂದಿದವರನ್ನು ನೇಮಿಸುವಾಗ ಅಥವಾ ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯಿಂದ ಉದ್ಭವವಾದ ಹುದ್ದೆಗಳನ್ನು ತಕ್ಷಣ ಬೇಕಾದಂತಹ ಸಂದರ್ಭಗಳು ಬಂದಾಗ ವರ್ಗಾವಣೆ ಅವಧಿಯ ನಂತರ ಇವನ್ನು ಮಾಡಂಗಿಲ್ಲ ಅಂತ. ಅಂದ್ರೆ ಇವನು ಕೂಡ ವರ್ಗಾವಣಾ ಅವಧಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ವಿಶೇಷವಾದ ಅಥವಾ ಅಪವಾದಾತ್ಮಕ ಕಾರಣಗಳ ಮೇರೆಗೆ ಮಾಡುವ ವಾರ್ಷಿಕ ವರ್ಗಾವಣೆಗಳ ಸಂಖ್ಯೆಯನ್ನು ಕನಿಷ್ಠ ಮಟ್ಟಕ್ಕೆ ಸೀಮಿತಗೊಳಿಸಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ವರ್ಗಾವಣೆ ಅವಶ್ಯವೆನಿಸಿದಲ್ಲಿ
ಇಂಥ ಪ್ರಕರಣಗಳನ್ನು ಚಾಚು ತಪ್ಪದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಅವರ ಅನುಮೋದನೆ ಪಡೆದು ವರ್ಗಾವಣೆ ಮಾಡತಕ್ಕದ್ದು. ಸ್ಪೆಷಲ್ ಕೇಸಸ್ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಸರ್ಕಾರಿ ನೌಕರನ ವಿರುದ್ಧ ಮೇಲ್ನೋಟಕ್ಕೆ ಗಂಭೀರ ಸ್ವರೂಪದ ದೂರು ದಾಖಲಾಗಿರುವ ಪ್ರಕರಣಗಳಿದ್ರೆ ಅಥವಾ ಆರೋಪ ಇದೆ ಅಂತ ಹೇಳಿದ್ರೆ ಅವರ ಇಲಾಖೆ ಮುಖ್ಯಸ್ಥರು ಅಭಿಪ್ರಾಯ ಪಟ್ಟಲ್ಲಿ ಸರ್ಕಾರಿ ನೌಕರರಿಗೆ ದೋಷಾರೋಪಣೆ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಜಾರಿ ಮಾಡಿ ಸಕ್ಷಮ ನ್ಯಾಯಾಲಯದಲ್ಲಿ ಅಧಿಕಾರಿಯನ್ನು ಅಭಿಯೋಜಿಸುವ ಬಗ್ಗೆ ಅನುಮತಿ ನೀಡಿರುವುದನ್ನು ಖಚಿತಪಡಿಸಿಕೊಂಡು ಅಂಥ ಪ್ರಕರಣಗಳಲ್ಲಿ ಇದನ್ನ ನಾವು ಈ ಕಂಡೀಷನ್ ಅನ್ನು ಅಪ್ಲೈ ಮಾಡ್ತೀವಿ. ಅಂದ್ರೆ ಯಾವುದು ಅಂದ್ರೆ ಸಾರ್ವತ್ರಿಕ ವರ್ಗಾವಣೆ ಅವಧಿಯ ನಂತರ ಮಾಡತಕ್ಕದ್ದಲ್ಲ ಅನ್ನುವಂಥ ಒಂದು ಕಂಡೀಷನ್ ನಲ್ಲಿ ಇದು ಬರ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದು. ಓಕೆ, ಟೈಮ್ ಏನಿದೆ, ಎಷ್ಟು ಟೈಮ್ ಪೀರಿಯಡ್ ಏನಿದೆ ಅಂದ್ರೆ ಒಂದು ಸ್ಥಳದಲ್ಲಿ ಕೆಳಗೆ ಸೂಚಿಸಿರುವ ಸೇವಾವಧಿಯನ್ನು ಪೂರ್ಣಗೊಳಿಸದ ಯಾವುದೇ ಸರ್ಕಾರಿ ನೌಕರನು ಸಾಧಾರಣವಾಗಿ ವರ್ಗಾವಣೆ ಮಾಡುವಂತಿಲ್ಲ. ಗುಂಪು ಎ ಹುದ್ದೆಗಳಿಗೆ 2 ವರ್ಷ, ಬಿ ಹುದ್ದೆಗಳಿಗೆ 2 ವರ್ಷ, ಸಿ ಹುದ್ದೆಗಳಿಗೆ 4 ವರ್ಷ, ಡಿ ಹುದ್ದೆಗಳಿಗೆ ಕನಿಷ್ಠ 7 ವರ್ಷಗಳವರೆಗೆ ಈ ಒಂದು ಸೇವಾ ಅವಧಿ ಮಿನಿಮಮ್ ಕ್ವಾಲಿಫೈಯಿಂಗ್ ಸರ್ವಿಸ್ ಪೀರಿಯಡ್ ಅಷ್ಟು ಇರಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಇನ್ನು ಉಳಿದಂಗೆ ಆಯಾ ಇಲಾಖೆಯವರು ಕಾಲಕ್ಕೆ ಅವರು ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಸ್ಪೆಷಲ್ ಕೇಸಸ್ಸಲ್ಲಿ CM ಅವರ ಒಂದು ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಮಾಡಬಹುದು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನೆಲೆಸಿರುವ ಕಚೇರಿಗಳಿಗೆ ಸ್ಥಳೀಯ ವೃಂದ ಮತ್ತು ಮಿಕ್ಕುಳಿದ ವೃಂದಗಳನ್ನು ವಿವಿಧ ವೃಂದದ ಇಲಾಖೆ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ನೇಮಕಾತಿ ಹೊಂದಿರುವ ನೌಕರರನ್ನು ಅವರ ನೇಮಕಾತಿ ದಿನಾಂಕದಿಂದ ಕನಿಷ್ಠ 10 ವರ್ಷಗಳವರೆಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ವರ್ಗಾವಣೆ ಮಾಡಬಾರದು. ಇದು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಏನಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವೊಂದು ಇಲಾಖೆಗಳ ಅಪಾಯಿಂಟ್ಮೆಂಟ್ ಆಗುವಾಗ ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಈ ಕಡೆ ಮಂಡ್ಯ ಮೈಸೂರು ಭಾಗದಿಂದ ಅಥವಾ ಬೆಂಗಳೂರು ವಿಭಾಗದಿಂದ, ಈ ಕಡೆ ಉಡುಪಿ ಮತ್ತು ಈ ಕಡೆ ಬೆಳಗಾಂ ವಿಭಾಗದಿಂದ ಆಯ್ಕೆ ಆಗಿರತಕ್ಕಂತಹ ಅಭ್ಯರ್ಥಿಗಳು ಎಲೆಕ್ಟ್ ಆಗಿ ಹೋಗಿರ್ತಾರೆ. ಆದ್ರೆ ಏನಾಗುತ್ತೆ, ಆ ನೌಕರಿ ಮಾಡಕ್ ಹೋದಾಗ ಕನಿಷ್ಠ ಅವ್ರು ಯಾಕೆ 10 ವರ್ಷಗಳವರೆಗೆ ಹೈದರಾಬಾದ್ ಕರ್ನಾಟಕದ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಟ್ರಾನ್ಸ್ಫರ್ ಆಗಿ ಈ ಕಡೆ ಬಂದ್ಬಿಟ್ರೆ ಅಲ್ಲಿ ಎಲ್ಲ ಖಾಲಿ ಆಗ್ಬಿಡ್ತದೆ, ಕೆಲಸ ಮಾಡೋರು ಅಲ್ಲಿ ಉಳಿಯೋದಿಲ್ಲ, ಸಮಸ್ಯೆ ಆಗ್ತದೆ. ಆ ಕಾರಣಕ್ಕೆ ಸರ್ಕಾರ ಇದೊಂದು ನಿಯಮವನ್ನ ಇದರಲ್ಲಿ ಇಟ್ಟಿರೋದನ್ನ ನಾವು ಗಮನಿಸಬಹುದು. ಇದು ನಿಮಗೂ ಗೊತ್ತಿದೆ, ಜಸ್ಟ್ ಒಂದು ನಿಮಿಷ ಹಂಗೆ ಒಂದು ರಿಫ್ರೆಶ್ ಮಾಡಿದೆ ಅಷ್ಟೇ. ಅವಧಿ ಪೂರ್ವ ಅಥವಾ ಅವಧಿ ಮೀರಿದ ವರ್ಗಾವಣೆಗಳು ಏನು? ಸಕ್ಷಮ ಪ್ರಾಧಿಕಾರವು ಸರ್ಕಾರಿ ನೌಕರನು ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಸೇವಾ ಅವಧಿಯನ್ನು ವಿಸ್ತರಿಸಬಹುದು ಅಥವಾ ಕಡಿತಗೊಳಿಸಬಹುದು. ಒಂದು ಸ್ಥಳದಲ್ಲಿರಬಹುದಾದ ಗರಿಷ್ಠ ಅವಧಿಯನ್ನು ಪೂರ್ಣಗೊಳಿಸಿ ವರ್ಗಾವಣೆ ಅರ್ಹನಿರುವ ಸರ್ಕಾರಿ ನೌಕರಿಗೆ ನಿವೃತ್ತನಾಗಲು 2 ವರ್ಷಕ್ಕಿಂತ ಕಡಿಮೆ ಸೇವಾ ಅವಧಿ ಇದ್ದಲ್ಲಿ. ಓಕೆ, ಒಬ್ಬ ಸರ್ಕಾರಿ ನೌಕರನು ವಿಶೇಷ ತಾಂತ್ರಿಕ ವಿದ್ಯಾರ್ಹತೆ ಅಥವಾ ಅನುಭವ ಹೊಂದಿದ್ದು ಅಂತ ನಿರ್ದಿಷ್ಟವಾದ ಹುದ್ದೆಗೆ ತಕ್ಷಣ ನೇಮಿಸಲು ಸೂಕ್ತವಾದ ಬದಲಿ ನೌಕರರು ಲಭ್ಯವಿಲ್ಲದಿದ್ದಲ್ಲಿ, ಕೇಂದ್ರ ಸರ್ಕಾರದ ಯೋಜನೆ ಅಥವಾ ಫ್ಲಾಗ್ಶಿಪ್ ಯೋಜನೆಯಲ್ಲಿ ಒಬ್ಬ ಸರ್ಕಾರಿ ನೌಕರ ಕೆಲಸ ಮಾಡ್ತಾ ಇದ್ದು ಆ ಯೋಜನೆ ಅನುಷ್ಠಾನಗೊಳಿಸುವಿಕೆಯ ಪ್ರಮುಖ ಹಂತದಲ್ಲಿರುವಾಗ ಆತನ ಸೇವೆಯನ್ನು ಹಿಂಪಡೆದಿದ್ದಲ್ಲಿ, ಸಕಾಲದಲ್ಲಿ ಆ ಯೋಜನೆಯ ಪೂರ್ಣಗೊಳ್ಳುವಿಕೆಯು ಗಂಭೀರವಾಗಿ ನಿಲ್ಲುವ ಸಂಭವವಿದ್ದಲ್ಲಿ ಏನ್ ಮಾಡಬೇಕು ಅಂದ್ರೆ ಅವಧಿ ಪೂರ್ವ ಅಥವಾ ಅವಧಿ ಮೀರಿದ ವರ್ಗಾವಣೆಯನ್ನ ಮಾಡಲಿಕ್ಕೆ ಸಕ್ಷಮ ಪ್ರಾಧಿಕಾರವು ಯೋಚನೆ ಮಾಡಬಹುದು ಅನ್ನುವಂಥದ್ದಕ್ಕೆ ಅವರ ಅವಕಾಶಗಳನ್ನು ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು. ಪತಿ ಪತ್ನಿಯರಿಬ್ಬರೂ ಸರ್ಕಾರಿ ನೌಕರರಾಗಿದ್ದು ಇವರಲ್ಲಿ ಒಬ್ಬರು ವರ್ಗಾವಣೆಗೊಂಡ್ರೆ ಆಗ ಇನ್ನೊಬ್ರು ಹಾಲಿ ಇರುವ ಸ್ಥಳದಲ್ಲಿ ಕನಿಷ್ಠ ಸೇವಾ ಅವಧಿಯನ್ನು ಪೂರೈಸದೇ ಇದ್ರೂ ಕೂಡ ಖಾಲಿ ಹುದ್ದೆಯ ಲಭ್ಯತೆಗೊಳಪಟ್ಟು ಆ ಸ್ಥಳಕ್ಕೆ ಅಥವಾ ಆ ಹತ್ತಿರದ ಸ್ಥಳಕ್ಕೆ ವರ್ಗಾಯಿಸಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದು ಒಂದು ಪತಿ ಪತ್ನಿ ನೌಕರರಿಗೆ ಒಂದು ಗುಡ್ ನ್ಯೂಸ್. ಇದು ಒಂದು ಒಳ್ಳೆಯ, ಇವೆಲ್ಲ ಏನು ಕ್ಲಾಸ್ಗಳು ಕೊಟ್ಟಿದ್ದಾರೆ ನೌಕರರಿಗೆ ಅನುಕೂಲಕರವಾಗಿರುವಂತಹ ವಿಷಯಗಳನ್ನು ತಿಳಿಸಿದ್ದಾರೆ. ಒಂದು ವೇಳೆ ಸರ್ಕಾರಿ ನೌಕರನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಯಾಗಿದ್ದಲ್ಲಿ ಆ ಪದಾಧಿಕಾರದ ಅವಧಿ ಮುಗಿಯುವವರೆಗೆ ವರ್ಗಾಯಿಸಬಾರದು. ಇದು ಮೊದಲಿಂದನೂ ಇದೆ, ಅದನ್ನೇ ಇಲ್ಲಿ ಮತ್ತೆ ತಿಳಿಸಿದ್ದಾರೆ. ಸರ್ಕಾರಿ ನೌಕರ ಅಥವಾ ಆತನ ಆಕೆಯ ಮಕ್ಕಳು ಯಾವುದೇ ಗಂಭೀರ ಅಥವಾ ಮಾರಕ ಕಾಯಿಲೆಗಳಿಂದ ಬಳಲುತ್ತಿದ್ದಲ್ಲಿ ಒಂದು ಸ್ಥಳದಲ್ಲೇ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಲಭ್ಯವಿದ್ದು ಆ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದ್ರೆ ಅವರ ರಿಕ್ವೆಸ್ಟ್ ಆಧಾರದ ಮೇಲೆ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ವಿಶೇಷ ಚೇತನ ನೌಕರರಿಗೆ ಸಂಬಂಧಿಸಿದಂತೆ ವಿನಾಯಿತಿಗಳು ಇದು ಮೊದಲಿಂದನೂ ಇದೆ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ. ಸೊ ಇಷ್ಟು ಇವತ್ತಿನ ಒಂದು ವರ್ಗಾವಣಾ ಗೈಡ್ಲೈನ್ಸ್ಗಳಲ್ಲಿ ಒಂದು ಸ್ಮಾಲ್ ಏನಂದ್ರೆ ಜಸ್ಟ್ ರಿವ್ಯೂ, ಇದು ಗೈಡ್ಲೈನ್ಸ್ ಎಲ್ಲ ಬಂದಿದೆ, ನೋಡಿರ್ತೀರ.
ಆದಾಗ್ಯೂ ಕೂಡ ಒಂದು 2 ನಿಮಿಷ ಒಂದು ಗ್ಲಾನ್ಸ್ ಮಾಡೋಣ ಅಂತ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಸೊ ಥ್ಯಾಂಕ್ ಯು.